ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ನಿನ್ನೆ ಅಂತೂ ಇಂತೂ ಬೇಗ ಬುಕ್ ಮಾಡ್ಕೊಂಡಿದ್ದಕ್ಕೆ ಹಾಗೂ ಹೀಗೂ ಕಾಂತಾರಕ್ಕೆ ಹೋಗ್ಲಿಕ್ಕಾಯಿತು ನಿನ್ನೆ. ಸೊ ಈಗ ಎಲ್ಲ ಬುಕ್ಕಿಂಗ್ ಆಗೋಗಿದೆ ಸಂಡೇವರೆಗೆ. ಸೊ ಎಷ್ಟು ಚೆನ್ನಾಗಿದೆ ಈ ಮೂವಿನ, ಹೇಗೆ ಯಾವ ಥರದಲ್ಲಿ ಆದರೂ ನನಗೆ ಈ ಥರದ್ದು ಮಾಡಿ ಗೊತ್ತಿಲ್ಲ. ಬಟ್ ಆದ್ರೂ ನಾನು ಈ ಮೂವಿ ನೋಡ್ಕೊಂಡು ಬಂದಮೇಲೆ ನಾನು ಇದ್ರದ್ದು ರಿವ್ಯೂ ಮಾಡಲೇಬೇಕು ಅಂತ ಅಂದ್ಕೊಂಡ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಈಗಿನ ಎಷ್ಟೋ ಮೂವಿಗಳಲ್ಲಿ ಬರೀ ರೌಡಿಸಮ್ಮೇ ಗ್ರೇಟ್ ಅಂದ್ಕೊಂಡು ರೌಡಿಸಮ್ಮನ್ನೇ ಒಂಥರ ವೈಭವೀಕರಿಸಿ ತೋರಿಸೋವಂಥ ಈ ಟೈಮಲ್ಲಿ ಈ ಕಾಂತಾರದಂಥ ಮೂವಿ ನಮ್ಮ ಇಂಡಿಯನ್ ಕಲ್ಚರು, ನಮ್ಮ ದೇವರಿದ್ದಾರೆ, ಧರ್ಮ ಎಲ್ಲದನ್ನು ತೋರಿಸೋವಂಥ ಒಂದು, ಯಾವಾಗ ಅಧರ್ಮ ಜಾಸ್ತಿ ಆದರೆ ದೇವರು ಖಂಡಿತ ಬಂದೇ ಬರ್ತಾರೆ, ನಮ್ಮನ್ನೆಲ್ಲ ಕಾಪಾಡ್ತಾರೆ ಅಂತ ಅಂದ್ಕೊಳ್ಳೋವಂಥ ನಮ್ಮಂಥ ಆಸ್ತಿಕರಿಗಂತೂ ಇದೊಂದು ದೊಡ್ಡ ಬಲ. ನೋಡಿದ್ರೆ ನಿಜವಾಗ್ಲೂ ಇನ್ನೂ ನಮಗೆ ದೇವ್ರನ್ನ ಹೆಚ್ಚು ನಂಬಬೇಕು ಅಂತ ಅನ್ನಿಸೋವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು. ರಿಷಬ್ ಶೆಟ್ಟಿ ಅವರನ್ನಂತೂ ಯಾವ ಥರದಲ್ಲಿ ಹೇಗೆ ಹೊಗಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಮನುಷ್ಯ ಹೇಗೆ ಕೆಲಸ ಮಾಡಿದ್ದಾರೆ, ಒಂದು ಮೂವಿ ಸ್ಟೋರಿ ಬರೆಯೋದಾಗಲಿ, ಡೈರೆಕ್ಷನ್ ಮಾಡೋದಾಗಲಿ, ಅದ್ರ ಜೊತೆ ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ಅವರಲ್ಲದೆ ಇನ್ಯಾರಿಗೂ ಆ ಥರ ಆ್ಯಕ್ಟ್ ಮಾಡಲಿಕ್ಕಾಗೋದಿಲ್ವೇನೋ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಇದೆ. ಯಾವ್ಯಾವ ಥರದಲ್ಲಿ ಹೊಗಳ್ಬೇಕು ಇದಕ್ಕೆ. ಇಲ್ಲಿ ಅಂತ ಈಗ ಸ್ವಿಟ್ಜರ್ಲ್ಯಾಂಡ್ ಅಂತೆ, ಬ್ಯಾಂಕಾಕ್ ಅಂತೆ, ಎಲ್ಲೆಲ್ಲೋ ವಿಯೆಟ್ನಾಮ್ ಅಂತೆ, ಎಲ್ಲೆಲ್ಲೋ ಹೋಗಿ ಹಾಡುಗಳು ಎಲ್ಲ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಮ ಈ ಕುಂದಾಪುರದ ಕಾಡಿನಲ್ಲೇನೆ ಇಷ್ಟು ಚೆನ್ನಾಗಿ ಲೊಕೇಶನನ್ನು ಸೆಟ್ ಮಾಡಿಬಿಟ್ಟು ಹೀಗೆ ಒಂದು ಅದು ಲೊಕೇಶನ್ ಹುಡುಕಿದ್ದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಾ, ಅಥವಾ ಸಿನಿಮಾಟೋಗ್ರಫಿ ಮಾಡಿರೋದಕ್ಕೆ, ಫೋಟೋಗ್ರಫಿಗೆ, ಆ ಮೂವಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರುತ್ತೆ ಒಂಥರ, ಅದಕ್ಕೆ ಹೇಳಬೇಕಾ, ಈ ಒಂದು ಫೀಲ್ಡ್ ಅಂತಲ್ಲ, ಎಲ್ಲದರಲ್ಲೂ 100ಗೆ 100 ಮಾರ್ಕ್ಸ್ ಕೊಡ್ಬೋದು. ಫಸ್ಟ್ ಹಾಫಲ್ಲಿ ಸ್ವಲ್ಪ ಸುಮ್ಮನೆ ಕೆಲವು ತಮಾಷೆಗಳು, ಹೀಗೆ ಮುಂಚೆ ಆಗಿನ ಕಾಲದಲ್ಲಿ ಹೇಗೆ ವ್ಯಾಪಾರ ಎಲ್ಲ ನಡೀತಿತ್ತು, ಇಂಡಿಯನ್ ಸ್ಪೈಸಸ್ಗೆಲ್ಲ ಎಷ್ಟು ಡಿಮಾಂಡ್ ಇತ್ತು ಅನ್ನೋದ್ರನ್ನ ಹೇಳ್ತಾ ಒಂದು ಕಥೆನ ಬರೀ ಕೆಲವ್ರು ಹೇಳ್ತಾರೆ ಫಸ್ಟ್ ಹಾಫ್ ಬರೀ ಕಾಮಿಡಿ ಹಾಗೆ ಹೀಗೆ ಅಂತ, ಕೆಲವು ರಿವ್ಯೂಸ್ನ ನಾನು ನೋಡಿದೆ. ಇಲ್ಲ, ಅದ್ರ ಜೊತೆನೇ ನಮಗೆ ಆ ಕಥೆನೂ ಬಿಲ್ಡ್ ಮಾಡಿಕೊಂಡು ಹೋಗಿರ್ತಾರೆ. ಫಸ್ಟಿಂದನೂ ಒಂದು ದೊಡ್ಡ ಚೆನ್ನಾಗಿ ಕತೆ ಇದೆ. ಈಗ ಸುಮ್ಮನೆ ಏನೋ ತೆಗ್ದಿಲ್ಲ, ಕತೆ ಸಹ ಇದೆ ಅದರಲ್ಲಿ, ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಹಿಟ್ ಆಗ್ತಾ ಇರೋದು. ಆ ಕತೆ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಎಷ್ಟು ಸರಿ ನಮಗೆ ಒಂಥರ ಗೂಸ್ ಬಂಪ್ಸ್, ನಿಜವಾಗ್ಲೂ ಅದು ಎಲ್ಲ ಜನಗಳನ್ನ ನೋಡ್ಕೊಂಡು ಬಂದವರೆಲ್ಲ ಹೇಳ್ತಾ ಇದ್ದಾರೆ, ಗೂಸ್ ಬಂಪ್ಸ್ ಬರುತ್ತೆ, ನಿಂತ್ಕೊಂಡು ಕೈ ಮುಗಿಬೇಕು ಅನಿಸುತ್ತೆ, ಚಪ್ಪಲಿ ಬಿಚ್ಚಿಬಿಟ್ಟು ನಮಸ್ಕಾರ ಮಾಡಬೇಕು. 100% ನಿಜ. ಎಷ್ಟೋ ಒಂದು ಸರಿ ನಮಗೆ ಆ ಥರ ಫೀಲ್ ಆಗೋದಂತೂ ನಿಜ. ಕೊನೇ ಒಂದು ಸೀನಲ್ಲಂತೂ ಕ್ಲೈಮ್ಯಾಕ್ಸಲ್ಲಿ ಕಣ್ಣಲ್ಲಿ ಒಂಥರ ನೀರು ಬರುತ್ತೆ. ಎಷ್ಟು ಒಂಥರ ಖುಷಿ ಆಗುತ್ತೆ ಅಂತಂದರೆ ಹಾಗಿದೆ. ಈಗ ಅಷ್ಟು VFXಲ್ಲೆಲ್ಲ ತೆಗೆದು ಪ್ರಾಣಿಗಳನ್ನೆಲ್ಲ ತೋರಿಸಿದ್ರೂ ಎಲ್ಲೋ ಒಂದು ಕಡೆನೂ ಅದು ಆರ್ಟಿಫಿಷಿಯಲ್ ಅನಿಸಲ್ಲ. ಅದು ಹುಲಿ ಬರುತ್ತೆ, ಅವೆಲ್ಲ ತೋರಿಸಿರೋದೆಲ್ಲ ತುಂಬ ಚೆನ್ನಾಗಿದೆ. ದೈವನೇ ತಾನು ಎಷ್ಟು ಗ್ರೇಟು ಅನ್ನೋದನ್ನು ಹೇಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು ರಿಷಬ್ ಶೆಟ್ಟಿ ಅವ್ರ ಮೂಲಕ ಅವ್ರ ಮೈ ಮೇಲೆ ಬಂದುಬಿಟ್ಟು ಈ ಮೂವಿನ ಅವ್ರ ಕೈನಲ್ಲಿ ಮಾಡಿಸಿದ್ಯಾ ಅಂತ ಅನ್ನೋ ಥರ ಅನಿಸುತ್ತೆ. ಈ ಗುಳಿಗ ಪಂಜುರ್ಲಿಗಳೇ ಏನಾದರೂ ಬಂದುಬಿಟ್ಟು ಇದನ್ನು ಈ ರೀತಿ ಮಾಡು ಅಂತ ಮಾಡಿಸಿರ್ಬೋದು. ಆ ಥರದ ಆ್ಯಕ್ಟಿಂಗು, ಆ ಥರದ ಕತೆ. ರಿಷಬ್ ಶೆಟ್ಟಿ ಅವರಿಗಂತೂ ಮತ್ತೊಂದು ಅವಾರ್ಡ್ ಗ್ಯಾರಂಟಿ. ಈ ಮೂವಿ ಅಂತೂ ಆಸ್ಕರ್ ಅವಾರ್ಡ್ಗೆ ಇದಾಗಬೇಕು ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲ ಜನಗಳು. ಖಂಡಿತ ಆಗಬೇಕು, ಎಲ್ಲ ಕನ್ನಡಿಗರ ಆಸೆ ಅದು. ನಿಜವಾಗ್ಲೂ ನಾವು ಸಹ ಅದನ್ನ ಹಾಗೇ ಆಗಲಿ ಅಂತ ಆಸೆ ಪಡೋಣ. ಖಂಡಿತ ಈ ಮೂವಿನ ಬಾಯಲ್ಲಿ ಹೇಳಿದರೆ ಅದು ಗೊತ್ತಾಗೋದೇ ಇಲ್ಲ, ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದಷ್ಟೇ. ನಾನು ಸುಮ್ಮನೆ ಕತೆ ಹೇಳಿ ಅಥವಾ ಸೀಕ್ರೆಟ್ಸನ್ನೇನೋ ಹೇಳಿ ಬಿಟ್ಕೊಟ್ರೆ ಚೆನ್ನಾಗಿರಲ್ಲ. ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಅವರು ಅಷ್ಟು ಕಷ್ಟಪಟ್ಟಿರೋದಕ್ಕೆ ಖಂಡಿತ ಅದು ಒಳ್ಳೆಯದಾಗಲೇಬೇಕು. ಆಗ್ತಾಯಿದೆ ಆಲ್ರೆಡಿ. ನಿಜವಾಗ್ಲೂ ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿದೆ ಮೂವಿ. ನಮ್ಮ ಕನ್ನಡ ಮೂವಿ, ನಮ್ಮ ಹೆಮ್ಮೆ, ನಮ್ಮ ನೆಲದ ಒಂದು ಮೂವಿ. ಇದನ್ನು ಖಂಡಿತ ನಾವು ಮಿಸ್ ಮಾಡದೆ ನೋಡಬೇಕು. 3 ಇಯರ್ಸ್ ಈ ಮೂವಿಗೋಸ್ಕರ ಕಷ್ಟಪಟ್ಟು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು.
ಕಾಂತಾರ ಫಸ್ಟ್ ಮೂವಿಯಲ್ಲಿ ನೀವು ಕ್ಲೈಮ್ಯಾಕ್ಸ್ ಸೀನಲ್ಲಿ ಏನು ನೋಡಿರ್ತೀರೋ ಅದರ 10 ಪಟ್ಟು ಈ ಮೂವಿನಲ್ಲಿ ಇದೆ ಅಂತಲೇ ಹೇಳ್ಬೋದು. ರುಕ್ಮಿಣಿ ವಸಂತ್ ಅವರಂತೂ ಪ್ರಿನ್ಸೆಸ್ ಆಗಿ ತುಂಬ ಒಳ್ಳೆ ಆ್ಯಕ್ಟಿಂಗ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅವ್ರ ಬ್ಯೂಟಿ ಅಷ್ಟು ಚೆನ್ನಾಗಿ ಆ ಪ್ರಿನ್ಸೆಸ್ ಆಗೋಕ್ಕೆ ಹೊಂದಿಕೆ ಆಗಿದೆ. ಇವ್ರು ಬಿಟ್ಟರೆ ಬೇರೆ ಅಲ್ಲ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅದರಲ್ಲಿ. ಹಾಗೆ ಆ್ಯಕ್ಟ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಬರೋ ಸೈಡ್ ರೋಲ್ ಅಂದರೆ ಎಲ್ಲ ರೋಲವರು ಅಷ್ಟೇ ಅವ್ರವ್ರ ಆ್ಯಕ್ಟಿಂಗನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಮುಂಚೆ ಇದು ಹೊಂಬಾಳೆ ಫಿಲ್ಮ್ಸ್ ಅವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಷ್ಟು ಇವ್ರು ಕನ್ಸ್ಕೊಂಡು ಮಾಡಬೇಕಂದಾಗ ಅದಕ್ಕೆ ದುಡ್ಡು ಪ್ರೊವೈಡ್ ಮಾಡಿ ಆ ಎಲ್ಲ ಫ್ರೀ ಬಿಟ್ಟು ಮಾಡೋಕ್ಕೆ ಕೊಟ್ಟಿರ್ತಾರಲ್ವ, ಅದು ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹೊಂಬಾಳೆ ಪ್ರೊಡಕ್ಷನ್ಸಿಗೆ ಒಂದು ದೊಡ್ಡ ಸಲ್ಯೂಟ್ ಕೊಡಬೇಕು. ಟೋಟಲಿ ದೈವಗಳು ಅಂದರೆ ಏನು, ನಿಜವಾಗ್ಲೂ ನಂಬೋರಿಗೆ ಅದು ಎಷ್ಟು ನಿಜ ಅಂತ ಅವರು ನಂಬಿರ್ತಾರೆ, ಹೇಗೆ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಆ ದೈವಗಳು ಸಹ ತಮ್ಮ ಪ್ಲೇಸನ್ನು ಅತಿಕ್ರಮಿಸಿದರೆ ಏನಾಗುತ್ತೆ, ಏನು ಮಾಡ್ತಾರೆ, ಹೇಗೆ ತಮ್ಮ ಕ್ಷೇತ್ರ ರಕ್ಷಣೆ ಮಾಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪಂಜುರ್ಲಿ ಮತ್ತು ಗುಳಿಗ ಅನ್ನೋ 2 ದೈವಗಳು. ಪಂಜುರ್ಲಿ ಸ್ವಲ್ಪ ಸಾಫ್ಟ್ ವರಾಹ ರೂಪ ಆದರೆ ಗುಳಿಗ ತುಂಬ ಫಿಯರ್ಸ್. ಗುಳಿಗನ ಎಲ್ಲ ರೂಪನೂ ಇದರಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಸಿಟ್ಟು ಬಂದರೆ ಎಷ್ಟು ಇದು ಮಾಡ್ತಾರೆ ಅವರು ಅಂತ ಹೇಳಿ ಪನಿಷ್ಮೆಂಟ್ ಕೊಡ್ತಾರೆ ಅಂತ. ಸೊ ತುಂಬಾ ಅದನ್ನು ಈ ಮೂವಿಯಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅದರದ್ದೇ ಕತೆಗಳೆಲ್ಲ ಇದೆ. ನಿಜವಾಗ್ಲೂ ನಾನು ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಒಂದ್ಸರಿ ಮಾಡಬೇಕು. ಗುಳಿಗದ್ದು ಎಲ್ಲ ತುಂಬ ಚೆನ್ನಾಗಿದೆ ಸ್ಟೋರಿಗಳದೆಲ್ಲ. ಪಾರ್ವತಿ ಒಂದ್ಸರಿ ಏನೋ ಆ್ಯಶ್ ಅಂದರೆ ಬೂದಿ ಶಿವನಿಗೆ ಕೊಟ್ಟಾಗ ಅದರಲ್ಲಿ ಒಂದು ಕಲ್ಲು ಸಿಕ್ತಂತೆ. ಆ ಕಲ್ಲನ್ನು ಶಿವ ಭೂಮಿ ಎಸೆದಾಗ ಅದು ಭೂಮಿ ಮೇಲೆ ಈ ಗುಳಿಗ ಹುಟ್ಕೊಂಡಿದ್ದು. ಅದಕ್ಕೂ ಇನ್ನೂ ಕನೆಕ್ಟೆಡ್ ಸ್ಟೋರೀಸ್ ಎಲ್ಲ ಇದೆ. ಅದನ್ನೆಲ್ಲ ನಾನು ಕರೆಕ್ಟಾಗಿ ಓದದೆ ಹೇಳಿದರೆ ತಪ್ಪಾಗುತ್ತೆ. ನನಗೆ ಗೊತ್ತಿರೋದು ಏನೇನೋ ಹೇಳ್ದಂಗೆ ಆಗುತ್ತೆ. ಅದಕ್ಕೆ ಅದ್ರ ಬಗ್ಗೆನೇ ಇನ್ನೊಂದು ಸರಿ ಮಾಡ್ತೀನಿ. ಒಟ್ಟಿನಲ್ಲಿ ಈ ಮೂವಿ ತುಂಬ ಚೆನ್ನಾಗಿದೆ. ಖಂಡಿತ ಪ್ರಕೃತಿಯ ತಂಟೆಗೆ ನಾವೆಲ್ಲ ಹೋದರೆ, ಮನುಷ್ಯರು ಹೋದರೆ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಖಂಡಿತ ಒಳ್ಳೆ ಸಸ್ಪೆನ್ಸ್ ಇರುತ್ತೆ. ಮಧ್ಯೆ ಮಧ್ಯೆ ತುಂಬ ಟ್ವಿಸ್ಟ್ಸ್ ಇರುತ್ತೆ. ನಿಮಗೆ ಇಮ್ಯಾಜಿನ್ನೂ ಮಾಡೋಕ್ಕಾಗಲ್ಲ ಈಗ ಅಂತ. ಸೊ ಖಂಡಿತ ನೀವು ಮಿಸ್ ಮಾಡದೆ ನೋಡಿ. ಇಡೀ ಮೂವಿನೇ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡುತ್ತೆ. ಖಂಡಿತ ನಮ್ಮ ಮೂವಿ, ನಮ್ಮ ಕನ್ನಡದ ನೆಲದ ಮೂವಿ, ನಾವೇ ಅದನ್ನು ಇದು ಮಾಡಬಾರ್ದು. ಆಲ್ರೆಡಿ ಇಡೀ ಪ್ರಪಂಚದವರೇ ಹೊಗಳ್ತಾ ಇದ್ದಾರೆ ಈ ಮೂವಿಗೆ. ಹೋಲ್ ವರ್ಲ್ಡ್ ಅದನ್ನು ಸಲ್ಯೂಟ್ ಮಾಡಿದಾಗ ನಾವು ಖಂಡಿತ ಮಿಸ್ ಮಾಡಬಾರ್ದು ಅಂತ ನನಗನ್ಸುತ್ತೆ. ಖಂಡಿತ ಹೋಗಿ ನೋಡಿ, ಮಿಸ್ ಮಾಡಬೇಡಿ. ನಿಜವಾಗ್ಲೂ ನಿಮಗೂ ಸಹ ಖಂಡಿತ ಇಷ್ಟ ಆಗುತ್ತೆ ಅಂತಲೇ ನಾನು ಅಂದ್ಕೊಳ್ತೀನಿ. ಹೊಸದಾಗಿ ಈ ಥರ ರಿವ್ಯೂ ಮಾಡಿದ್ದೀನಿ, ಹೇಗೆ ಅನ್ನಿಸ್ತು ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಥ್ಯಾಂಕ್ ಯು.